ಆತ್ಮೀಯ ಸ್ನೇಹಿತರೆ, ತಮ್ಮದೇ ಆದ ಯೂಟ್ಯೂಬ್ ಚಾನಲ್ KSB ಸ್ಟಡಿ ಸರ್ಕಲ್ಗೆ ಸ್ವಾಗತ. ಇವತ್ತು SSLC ಪ್ರಥಮ ಭಾಷೆ ಪಾಠ 1 ನಮ್ಮ ಭಾಷೆ ಅಂತಕ್ಕಂಥ ಒಂದು ಅಧ್ಯಾಯ. ಈ ಒಂದು ಅಧ್ಯಾಯದ ಪಾಠ ಆಧಾರಿತ ಮೌಲ್ಯಾಂಕನ LB ಅಂತೇಳಿ ಕರಿತೀವಿ. ಈ ಒಂದು ಪಾಠ ಆಧಾರಿತ ಮೌಲ್ಯಾಂಕನದ ನಮ್ಮ ಭಾಷೆಯ ಒಂದು ಅಧ್ಯಾಯದ ಮೇಲೆ ಘಟಕ ಪರೀಕ್ಷೆ ಇರ್ತಕ್ಕಂಥದ್ದು 25 ಅಂಕದ ಒಂದು ಘಟಕ ಪರೀಕ್ಷೆ. ಇಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ನೋಡಿ. ಇಲ್ಲಿ ಮರುಸಿಂಚನ ಒಂದು ಏನಂತಂದ್ರೆ ನಾಮಪದಗಳು ಅಂತಕ್ಕಂಥ ಮರುಸಿಂಚನ ಇದೆ. ಇದರ ಆಧಾರದ ಮೇಲೆ ಇಲ್ಲಿ ಈ ಒಂದು ಘಟಕ ಪರೀಕ್ಷೆಯನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಮುಖ್ಯ ಪ್ರಶ್ನೆ 1. ಕೆಳಗಿನ ಪ್ರಶ್ನೆಗಳಿಗೆ ಒಂದು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀಬೇಕಾಗ್ತದೆ. ಇಲ್ಲಿ ಮೊದಲಿಗೆ ಪ್ರಶ್ನೆ ಪತ್ರಿಕೆ ನೋಡೋಣ. ಆಮೇಲೆ ಏನಂತಂದ್ರೆ ಆ ಪ್ರಶ್ನೆ ಪತ್ರಿಕೆ ಒಂದೇ ಉತ್ತರಗಳನ್ನು ಕೂಡ ಏನು ಮಾಡೋಣ ಅಂತಂದ್ರೆ ಇಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಮುಖ್ಯ ಪ್ರಶ್ನೆಯಲ್ಲಿ ಮೊದಲೇ ಪ್ರಶ್ನೆ ಯಾವುದಂತಂದ್ರೆ ವಿಜಾತಿಯ ಸಂಯುಕ್ತಾಕ್ಷರ ಪದವಿದು ಅಂತೇಳಿ ಪ್ರಶ್ನೆ ಇದೆ. ಆಮೇಲೆ ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಅಂತಕ್ಕಂಥದ್ದು ಇದೆ. ಇನ್ನು ಅನುಸ್ವಾರ ವಿಸರ್ಗಗಳನ್ನು ಹೇಗೆ ನೂರು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಇದೆ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದತಕ್ಕಂಥ ಸಂಬಂಧ ಪದವನ್ನು ಇಲ್ಲಿ ಬರಿಬೇಕು. ಕ ಘ ಇವು ಏನಂತಂದ್ರೆ ಅಲ್ಪ ಪ್ರಾಣಾಕ್ಷರಗಳು. ಇನ್ನು ಕ ಧ ಅಂತಕ್ಕಂಥಗಳು ಏನು ಅಂತಕ್ಕಂಥ ಪ್ರಶ್ನೆ ಇದೆ. ದೀರ್ಘ ಸ್ವರಗಳು 7 ಇದ್ರೆ ಹಸು ಸ್ವರಗಳು ಎಷ್ಟಿದಾವೆ ಅಂತಕ್ಕಂಥ ಸಂಬಂಧ ಪದವನ್ನು ಬರೀಬೇಕು. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 6ನೇ ಪ್ರಶ್ನೆ ಮನುಷ್ಯನಿಗೆ ಲೆಕ್ಕ ಬಿಡಲು ಅವಶ್ಯಕತೆ ಯಾವಾಗ ಉಂಟಾಯಿತು ಅಂತಕ್ಕಂಥದ್ದಿದೆ. ಆಮೇಲೆ ಕನ್ನಡ ಭಾಷೆಯ ಬಗ್ಗೆ ಕವಿ ಮಹಾಲಿಂಗರಂಗ ಹೇಳಿದ್ದೇನು ಅಂತಕ್ಕಂಥ ಪ್ರಶ್ನೆ ಇರ್ತಕ್ಕಂಥದ್ದು. ನೆಕ್ಸ್ಟು ಮುಖ್ಯ ಪ್ರಶ್ನೆ 4ರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದಿದೆ. 8ನೇ ಪ್ರಶ್ನೆ ಅಂತಂದರೆ ಕನ್ನಡ ಭಾಷೆ ಹದಗೊಂಡಿದ್ದು ಹೇಗೆ ಅಂತಕ್ಕಂಥದ್ದಿದೆ. ಇನ್ನು ನೆಕ್ಸ್ಟು ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು ಅಂತಕ್ಕಂಥ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು. ಇನ್ನು ಮುಖ್ಯ ಪ್ರಶ್ನೆ 5ರಲ್ಲಿ ಕೆಳಗಿನ ಒಂದು ಕವಿ, ಸಾಹಿತ್ಯ, ಕಾಲ, ಜನ್ಮ, ಸ್ಥಳ, ಕೃತಿ, ಪ್ರಶಸ್ತಿಗಳನ್ನು ವಾಕ್ಯ ರೂಪಗಳಲ್ಲಿ ಬರೀಬೇಕು. ಒಬ್ಬರು ಯಾರತ್ತಂದ್ರೆ 10ನೇ ಪ್ರಶ್ನೆಯಲ್ಲಿ ಎಂ ಮರಿಯಪ್ಪ ಭಟ್ನವರು ಇಲ್ಲಿ ಕವಿ ಪರಿಚಯನ ಬರೀಬೇಕಾಗ್ತದೆ. ಇನ್ನು ಮುಖ್ಯ ಪ್ರಶ್ನೆ 6ರಲ್ಲಿ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗೆ ಏನಂತಂದ್ರೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೀಬೇಕಾಗ್ತದೆ. 11ನೇ ಪ್ರಶ್ನೆ ಅಂತಂದ್ರೆ ಒಬ್ಬ ತಾಯಿಯ ಗಾಣದ ಶ್ರುತಿ ಅಂತಕ್ಕಂಥ ಇಲ್ಲಿ ಒಂದು ಸಂದರ್ಭವನ್ನು ಐತಿ. ನೆಕ್ಸ್ಟ್ ಮುಖ್ಯ ಪ್ರಶ್ನೆ ಏನಂತಂದ್ರೆ ಇಲ್ಲಿ 7 ಆಗಬೇಕಾಗಿತ್ತು. ಅದು ಬರ್ಕೊಳ್ಳಿ. ಕೊಟ್ಟಿರೋ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. 12ನೇ ಪ್ರಶ್ನೆ ಅಂತಂದ್ರೆ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡಿದ್ದು ಬಗೆ ಹೇಗೆ ಅಂತಕ್ಕಂಥದ್ದು ಇದೆ. ಅದನ್ನು ವಿವರಿಸಬೇಕು. ಇನ್ನು ಮರುಸಿಂಚನ ಭಾಗದಲ್ಲಿ ನೋಡಿದಾಗ ನಾಮಪದಗಳು ಅಂತಕ್ಕಂಥ ಒಂದು ವಿಷಯ ಇದೆ. ಇಲ್ಲಿ ಆವರಣದಲ್ಲಿ ಸೂಚಿಸಿದಂತೆ ಏನಂತಂದ್ರೆ ಉತ್ತರಿಸಬೇಕು. 13ನೇ ಪ್ರಶ್ನೆ ಈಗೋ ನೋಡು ಲಕ್ಷ್ಮಣ ತಾಪಸರ ಬಿಡು. ಇದರಲ್ಲಿ ಅಂಕಿತ ನಾಮವನ್ನು ಗುರುತಿಸಿ ಬರೀಬೇಕು. ಇನ್ನು ನೆಕ್ಸ್ಟ್ 14ನೇ ಪ್ರಶ್ನೆಯಲ್ಲಿ ಸಮುದ್ರದ ಆಳದಲ್ಲಿ ಹಲವಾರು ಸಸ್ಯ ಪ್ರಭೇದಗಳಿವೆ. ಇದರಲ್ಲಿ ರೂಢನಾಮ ಯಾವುದಂತೇಳಿ ಗುರುತಿಸಿ ಬರೀಬೇಕು. ಅಷ್ಟು ಪರಿಮಾಣವಾಚಕ ಮೂಢನ ಇಲ್ಲಿ ಸಂಬಂಧವಾಚಕವನ್ನು ಇಲ್ಲಿ ಬರೀಬೇಕಾಗ್ತದೆ. ನೆಕ್ಸ್ಟು ವ್ಯಾಪಾರಿ ಅನ್ವರ್ಥನಾಮ ಆದ್ರೆ ಶಾಲೆ ಅಂತಕ್ಕಂಥದ್ದು ಇಲ್ಲಿ ಸಂಬಂಧ ಪದವನ್ನು ಬರೀಬೇಕು. ಇನ್ನು ನೆಕ್ಸ್ಟು 17ನೇದು ದೇಶ ಅಂತಕ್ಕಂಥದ್ದು ರೂಢನಾಮ ಆದ್ರೆ ಪರಶುರಾಮ ಅಂತಕ್ಕಂಥದ್ದು ಏನಾಗ್ತದೆ ಅಂತೇಳಿ ಇಲ್ಲಿ ಬರೀಬೇಕು. ಇದಿಷ್ಟೇನಂತಂದ್ರೆ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಈ ಉತ್ತರಗಳೊಂದಿಗೆ ಏನು ಮಾಡೋಣ ಅಂತಂದ್ರೆ ಪ್ರಶ್ನೆ ಪತ್ರಿಕೆ ಇಲ್ಲಿ ನೋಡ್ತಾ ಹೋಗೋಣ. ಡೈರೆಕ್ಟಾಗಿ ಏನಂತಂದ್ರೆ ಮುಖ್ಯ ಪ್ರಶ್ನೆಯಲ್ಲಿ ಮೊದಲೇ ಪ್ರಶ್ನೆ ಯಾವುದಂತಂದ್ರೆ ವಿಜಾತಿಯ ಸಂಯುಕ್ತಾಕ್ಷರ ಪದವಿದು ಅಂತೇಳಿ ಒಂದು ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಉತ್ತರ ಏನಂತಂದ್ರೆ ಶಸ್ತ್ರ ಅಂತಕ್ಕಂಥದ್ದಲ್ಲಿ ಸರಿಯಾದ ಒಂದು ಉತ್ತರವನ್ನು ನೋಡ್ತೀವಿ. ನೆಕ್ಸ್ಟ್ 2ನೇ ಪ್ರಶ್ನೆ ಏನಂತಂದ್ರೆ ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಅಂತಕ್ಕಂಥದ್ದಿದೆ. ವರ್ಣಾಸಿಕ ಒಂದು ಅಕ್ಷರಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ ಇಲ್ಲಿ 5. ನೆಕ್ಸ್ಟ್ 3ನೇದು ಯಾವುದಂತಂದ್ರೆ ಅನುಸ್ವಾರ ವಿಸರ್ಗಗಳನ್ನು ಹೇಗೆ ನೂರು ಅಂತಕ್ಕಂಥ ಪ್ರಶ್ನೆ ಇದೆ. ಇದಕ್ಕೆ ಏನಂತೇಳಿ ಕರಿತೀವಿ ಅಂತಂದ್ರೆ ಯೋಗವಾಹ ಅಂತೇಳಿ ನಾವೇನು ಮಾಡ್ತೀವಿ ಅಂತಂದ್ರೆ ಕರಿತೀವಿ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಡೈರೆಕ್ಟಾಗಿ ಏನಪ್ಪ ಅಂತಂದ್ರೆ 4ನೇ ಒಂದು ಪ್ರಶ್ನೆ ನೋಡಿದಾದ್ರೆ ಕ ಗ ಇವು ಅಲ್ಪ ಪ್ರಾಣಾಕ್ಷರಗಳಾದ್ರೆ ಇನ್ನು ಖ ಧ ಅಂತಕ್ಕಂಥವುಗಳು ಏನಾಗ್ತಾವೆ ಅಂತಂದ್ರೆ ಮಹಾಪ್ರಾಣಾಕ್ಷರಗಳು ಆಗ್ತವೆ. ನೆಕ್ಸ್ಟು 5ನೇ ಪ್ರಶ್ನೆ ಅಂತಂದ್ರೆ ದೀರ್ಘ ಸ್ವರಗಳು 7 ಇದ್ರೆ ಹಸು ಸ್ವರಗಳು ಎಷ್ಟಿದಾವೆ ಅಂತೇಳಿ ಒಂದು ಪ್ರಶ್ನೆ ಇತ್ತು. ಇಲ್ಲಿ ಎಷ್ಟಿದಾವೆ ಅಂತಂದ್ರೆ 6 ಏನಿದಾವೆ ಅಂತಂದ್ರೆ ಇಲ್ಲಿ 6 ಹಸು ಸ್ವರಗಳು ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ ಏನಂತಂದ್ರೆ ಮುಖ್ಯ ಪ್ರಶ್ನೆ 3ರಲ್ಲಿ 6ನೇ ಪ್ರಶ್ನೆ ಅಂತಂದ್ರೆ ಮನುಷ್ಯನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ಅಂತಕ್ಕಂಥ ಪ್ರಶ್ನೆ ಇರ್ತಕ್ಕಂಥದ್ದು. ಇಲ್ಲಿ ಮನುಷ್ಯನೇನಪ್ಪ ಅಂದ್ರೆ ಸಂಚಾರ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳು ಮೂಡಿದವು. ಆಗ ಏನಪ್ಪ ಅಂದ್ರೆ ಮನುಷ್ಯನಿಗೆ ಇಲ್ಲಿ ಲೆಕ್ಕ ಬಿಡತಕ್ಕಂಥ ಅವಶ್ಯಕತೆಯಲ್ಲಿ ಉಂಟಾಯಿತು ಅಂತೇಳಿ ನೋಡ್ತೀವಿ. ನೆಕ್ಸ್ಟು 7ನೇ ಪ್ರಶ್ನೆ ಏನಂತಂದ್ರೆ ಕನ್ನಡ ಭಾಷೆಯ ಬಗ್ಗೆ ಕವಿ ಮಹಾಲಿಂಗರಂಗ ಹೇಳಿದ್ದೇನು ಅಂತಕ್ಕಂಥ ಪ್ರಶ್ನೆ ಇರ್ತಕ್ಕಂಥದ್ದು. ಇಲ್ಲಿ ಮಹಾಲಿಂಗರಂಗ ಅವ್ರು ಏನು ಹೇಳ್ತಾರೆ ಅಂತಂದ್ರೆ
ಸೊ ಕನ್ನಡ ಭಾಷೆ ಸುಲಿದ ಬಾಳೆಹಣ್ಣಿನಂತೆ, ಸೊ ಚಿಗುರು ತೆಗೆದ ಕಬ್ಬಿನಂತೆ, ಸೊ ಉಷ್ಣ ಅಳಿದ ಹಾಲಿನಂತೆ ಸುಲಭವು ರುಚಿ ಉಳ್ಳದ್ದು ಆಗಿದೆ ಅಂತ ಹೇಳಿ ಸೊ ಇಲ್ಲಿ ಮಹಲಿಂಗರಂಗರವರು ಏನು ಮಾಡ್ತಾರೆ ಅಂತಂದರೆ ಈ ರೀತಿಯಾಗಿ ಹೇಳ್ತಾರೆ ಅಂತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟು ಮುಖ್ಯ ಪ್ರಶ್ನೆ 4ರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 3ರಿಂದ 4 ವಾಕ್ಯಗಳಲ್ಲಿ ಬರೀಬೇಕು. ಸೊ 8ನೇ ಪ್ರಶ್ನೆ ಏನಂತಂದರೆ ಕನ್ನಡ ಭಾಷೆ ಹದಗೊಂಡಿದ್ದು ಹೇಗೆ ಅಂತಕ್ಕಂಥದ್ದಿದೆ. ಸೊ ಇಲ್ಲಿ ಅನೇಕ ಕವಿಗಳು ಏನಪ್ಪ ಅಂದರೆ ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಸೊ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕಂತೇಳಿ ಸಾರಿದ್ದಾರೆ. ಇನ್ನು ಅಂಥವರ ವಾಣಿಯಿಂದ ಏನಪ್ಪ ಅಂದರೆ ಕನ್ನಡ ವೀಣೆ ಸೊ ಮಧುರವಾಗಿ ಏನಾಗ್ತಿತ್ತು ಅಂದರೆ ಇಲ್ಲಿ ಮಿಡಿತದೆ ಅಂತೇಳಿ ನೋಡ್ತೀವಿ. ಇನ್ನು ಅಷ್ಟೇ ಅಲ್ಲದೆ ಸೊ ಮುಂದೆ ಏನಪ್ಪ ಅಂದರೆ ಬಸವೇಶ್ವರರಾಗಿರ್ಬೋದು, ಅಲ್ಲಮ ಪ್ರಭುಗಳಾಗಿರ್ಬೋದು, ಸೊ ಇವ್ರು ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಕನ್ನಡವನ್ನು ಏನು ಮಾಡ್ತಾರೆ ಅಂದರೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಅಭಿಪ್ರಾಯವನ್ನು ಏನು ಮಾಡ್ತಾರೆ ಅಂತಂದರೆ ಕನ್ನಡದ ಬಗ್ಗೆ ಹೇಳ್ತಾರೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು ದಾಸ ಸಾಹಿತ್ಯರ ಆಗಿರ್ತಕ್ಕಂಥವ್ರು ಯಾರಂತಂದ್ರೆ ಇಲ್ಲಿ ಪುರಂದರದಾಸರಾಗಿರ್ಬೋದು, ಕನಕದಾಸರಾಗಿರ್ಬೋದು, ಸೊ ಇವರು ಕೂಡ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಸುಲಭವಾಗಿರ್ತಕ್ಕಂಥ ಮಾರ್ಗವನ್ನು ಏನು ಮಾಡ್ತಾರೆ ಅಂತಂದ್ರೆ ತುಳಿತಾರೆ. ಇನ್ನು ತಮ್ಮ ಅನುಭವ ಸಾರವನ್ನು ಏನು ಮಾಡ್ತಾರೆ ಅಂತಂದ್ರೆ ಸುಲಭವು ಸುಂದರವಾಗಿಯೂ ಮತ್ತು ಸಹಜವಾಗಿಯೂ ಕೂಡ ಏನು ಮಾಡ್ತಾರೆ ಅಂತಂದ್ರೆ ತಮ್ಮ ಒಂದು ಮಾತುಗಳಿಂದ ಸೊ ಜನರ ಒಂದು ಹೃದಯ ಮುಟ್ಟುವಂತೆ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಅಭಿವ್ಯಕ್ತಗೊಳಿಸ್ತಾರೆ. ಹೀಗೆ ಸೊ ಕನ್ನಡ ಭಾಷೆ ಅಂತಕ್ಕಂಥದ್ದು ಏನಾಯ್ತಪ್ಪ ಅಂದ್ರೆ ಅಭಿವೃದ್ಧಿಗೊಂಡಿತು ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ 9ನೇ ಪ್ರಶ್ನೆ ಏನಂತಂದ್ರೆ ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು ಅಂತಕ್ಕಂಥದ್ದಿದೆ. ಸೊ ಆಂಗ್ಲ ಭಾಷೆ ಏನಪ್ಪ ಅಂದ್ರೆ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಕೂಡ ಏನಾಗಿತ್ತು ಅಂತಂದ್ರೆ ಒಂದಾಗಿತ್ತು. ಇನ್ನು ಆಂಗ್ಲ ಜನತೆ ಏನಪ್ಪ ಅಂದ್ರೆ ಸಾಹಸಿ ಒಂದು ಜೀವ ಆಯಿತು ಅಂತೇಳಿ ನೋಡ್ತೀವಿ. ಇನ್ನು ಬುದ್ಧಿಶಾಲಿ ಕೂಡ ಆಯಿತು ಅಂತೇಳಿ ನೋಡ್ತೀವಿ. ಇನ್ನು ಸೂರ್ಯನ ಏನಪ್ಪ ಅಂದ್ರೆ ಎದ್ದು ಮುಳುಗನೆನ್ನುವಂಥ ಒಂದು ವಿಸ್ತಾರವಾದ ಸಾಮ್ರಾಜ್ಯವನ್ನು ಏನು ಅಂತಂದ್ರೆ ಇಲ್ಲಿ ಸ್ಥಾಪಿಸಿತು ಯಾವುದಂತಂದ್ರೆ ಸೊ ಆಂಗ್ಲ ಅಂತಕ್ಕಂಥ ಒಂದು ಭಾಷೆ ಅಂತೇಳಿ ಕೂಡ ನೋಡ್ತೀವಿ. ಇನ್ನು ದೇಶ ವಿದೇಶಗಳ ಭಾಷೆ ಏನಪ್ಪ ಅಂದ್ರೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಸೊ ಆಂಗ್ಲ ಪಂಡಿತರು ಏನು ಮಾಡ್ತಾರೆ ಅಂತಂದ್ರೆ ಮುಕ್ತ ಮನಸ್ಸಿನಿಂದ ಅಭ್ಯಾಸವನ್ನು ಮಾಡ್ತಾರೆ. ಇನ್ನು ತನ್ಮೂಲಕ ಏನಪ್ಪ ಅಂದ್ರೆ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು, ಸೊ ರಳಿಸಿದರು. ಸೊ ಎಲ್ಲಕ್ಕೂ ಮೇಲಾಗಿ ಏನಪ್ಪ ಅಂದ್ರೆ ಮಹಾಮೇಧಾವಿಗಳು ಸೊ ತಮ್ಮ ಆಸೆ ಆಕಾಂಕ್ಷೆ ಸೊ ವಿಚಾರ ಮುಂತಾದವುಗಳು ಏನು ಮಾಡ್ತಾರೆ ಅಂತಂದ್ರೆ ಈ ಒಂದು ಆಂಗ್ಲ ಭಾಷೆಯ ಮುಖಾಂತರವಾಗಿ ಏನಪ್ಪ ಅಂದ್ರೆ ಹೇಳಬೇಕೆಂಬ ಸೊ ಉಜ್ವಲವಾಗಿರ್ತಕ್ಕಂಥ ಅಭಿಮಾನವುಳ್ಳವರಾಗಿದ್ದರು ಅಂತೇಳಿ ನೋಡ್ತೀವಿ. ಇನ್ನು ವಿಜ್ಞಾನಿಗಳು, ರಾಜಕಾರಣಿಗಳು, ಅರ್ಥಶಾಸ್ತ್ರಜ್ಞರು ಸೊ ಹೀಗೆ ಎಲ್ಲರೂ ಏನಂತಂದ್ರೆ ತಮ್ಮ ಭಾಷೆಯನ್ನು ಬಳಸಿದರ ಪರಿಣಾಮವಾಗಿ ಸೊ ಆಂಗ್ಲ ಭಾಷೆ ಏನಾಗ್ತಿತ್ತು ಅಂದ್ರೆ ಇಲ್ಲಿ ಬೆಳೆದು ವಿಶ್ವವ್ಯಾಪಿಯಾಗಲು ಕಾರಣವಾಗ್ತದೆ ಅಂತೇಳಿ ನೋಡ್ತೀವಿ. ಇನ್ನು ಮುಖ್ಯ ಪ್ರಶ್ನೆ 5ರಲ್ಲಿ ಸೊ ಕವಿ ಪರಿಚಯವನ್ನು ಬರೀಬೇಕು. ಸೊ ಒಬ್ಬರ ಕವಿ ಪರಿಚಯ ಯಾರಂತಂದ್ರೆ ಎಂ ಮರಿಯಪ್ಪ ಭಟ್ನವರು. ಸೊ ಇವರು ಮರಿಯಪ್ಪ ಭಟ್ನವ್ರು ಏನಪ್ಪ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಏನಪ್ಪ ಅಂದ್ರೆ ಕಬಕ ಅಂತಕ್ಕಂಥ ಗ್ರಾಮದಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಜನಿಸ್ತಾರೆ. ಸೊ ಇವಾಗ ಜನಿಸ್ತಾರೆ ಅಂತಂದ್ರೆ ಕ್ರಿಸ್ತಶಕ 1906ರಲ್ಲೇ ಜನಿಸ್ತಾರೆ. ಇನ್ನು ಬಹುಭಾಷಾ ವಿದ್ವಾಂಸರಾಗಿರ್ತಕ್ಕಂಥ ಇವರು ತುಳು, ಇಂಗ್ಲೀಷ್ ನಿಘಂಟು, ಆಮೇಲೆ ಅಭಿನವ ಮಂಗರಾಜನ ನಿಘಂಟು, ಆಮೇಲೆ ಜಾತಕ ತಿಲಕಂ ಅಂತಕ್ಕಂಥ ಒಂದು ಕೃತಿ ಆಗಿರ್ಬೋದು, ಛಂದಸಾರ, ಕನ್ನಡ ಸಂಸ್ಕೃತಿ ಸೊ ಮುಂತಾದ ಪ್ರಬಂಧ ಸಂಕಲನಗಳನ್ನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಬರೀತಾರೆ ಅಂತಕ್ಕಂಥ ಅಥವಾ ಕೃತಿಗಳನ್ನು ರಚಿಸ್ತಾರೆ. ಇನ್ನು ಇವರಿಗೆ ಏನಂತಂದರೆ ಕರ್ನಾಟಕ ಸರ್ಕಾರದ ಪುರಸ್ಕಾರ ಪ್ರಶಸ್ತಿ ದೊರೆತಿದೆ, ಆಮೇಲೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರೆತಿದೆ ಅಂತೇಳಿ ನೋಡ್ತೀವಿ. ಇನ್ನು ಮುಖ್ಯ ಪ್ರಶ್ನೆ 6ರಲ್ಲಿ ಸೊ ಸಂದರ್ಭ ಏನಂತಂದರೆ 11ನೇ ಪ್ರಶ್ನೆಯಲ್ಲಿ ಸಂದರ್ಭ ಇದೆ. ಸೊ ಒಬ್ಬ ತಾಯಿಯ ಗಾಣದ ಶ್ರುತಿಯಂತೆ ಅಂತೇಳಿ ಸೊ ಒಂದು ಸಂದರ್ಭ. ಸೊ ಇಲ್ಲಿ ಆಯ್ಕೆಯನ್ನು ನೋಡೋದಾದ್ರೆ ಮೊದಲು ಸೊ ಎಂ ಮರಿಯಪ್ಪ ಭಟ್ನವರು ಏನಪ್ಪ ಅಂದರೆ ಬರೆದಿರ್ತಕ್ಕಂಥ ಕನ್ನಡ ಸಂಸ್ಕೃತಿ ಎಂಬ ಪ್ರಬಂಧ ಸಂಕಲನದಿಂದ ಆಯ್ದು ಸೊ ನಮ್ಮ ಭಾಷೆ ಅಂತಕ್ಕಂಥ ಪಾಠದಿಂದ ಏನು ಮಾಡಿದಪ್ಪ ಅಂದರೆ ಆರಿಸಿಕೊಳ್ಳಲಾಗಿದೆ. ಇನ್ನು ಸಂದರ್ಭವನ್ನು ನೋಡೋದಾದ್ರೆ ಸೊ ಭಾಷೆಗಳಲ್ಲಿ ಮೇಲು ಕೀಳು ಎಂಬುದೇನಪ್ಪ ಅಂದರೆ ಇಲ್ಲ. ಸೊ 4 ಜನ ಮಾತನಾಡ್ತಿದ್ದು ಸೊ ಭಾಷೆಗೂ ಕೂಡ ಏನಪ್ಪ ಅಂದ್ರೆ ಆಮೇಲೆ 40 ಜನ ಮಾತನಾಡ್ತಕ್ಕಂಥ ಭಾಷೆಗೂ ಕೂಡ ಸೊ ಸತ್ಯ ಮತ್ತು ಸತ್ಯ ದೃಷ್ಟಿಯಿಂದ ಅಂತರವೇ ಇಲ್ಲ ಅಂತೇಳಿ ನಾವು ನೋಡ್ತೀವಿ. ಸೊ ಎಲ್ಲ ಭಾಷೆಗಳು ಕೂಡ ಏನಪ್ಪ ಅಂದ್ರೆ ಅಷ್ಟೇ ಅಂತೇಳಿ ನಾವು ಇಲ್ಲಿ ನೋಡ್ತೀವಿ. ಇನ್ನು ಒಬ್ಬ ತಾಯಿಯ ಗಾಣದ ಶ್ರುತಿಯಂತೆ ಸೊ ಎಲ್ಲಕ್ಕೂ ಅಷ್ಟೇ ಸ್ಥಾನಮಾನ ಸೊ ಇಲ್ಲಿ ಭಾಷೆಗಳಿಗೆ ಇರ್ತದೆ ಅಂತೇಳಿ ನಾವಿಲ್ಲಿ ಪ್ರಮುಖವಾಗಿ ನೋಡ್ತೀವಿ. ಸೊ ಇದನ್ನು ಅರಿತು ಸೊ ಭಾರತೀಯರಾದ ನಾವು ಏನಪ್ಪ ಅಂದ್ರೆ ನೆರೆಹೊರೆಯ ಭಾಷೆಗಳನ್ನು ದ್ವೇಷಿಸದೆ ಸೊ ನಮ್ಮ ಭಾಷೆಗಳನ್ನು ಗೌರವಿಸಿ ಪ್ರೀತಿಸಿ ಸೊ ಅಭಿವೃದ್ಧಿಗೊಳಿಸಿದ್ರೆ ಏನಪ್ಪ ಅಂದ್ರೆ ದೇಶದ ಸಂಸ್ಕೃತಿ ಅಂತಕ್ಕಂಥದ್ದು ಇಲ್ಲಿ ಮುಂದುವರಿತದೆ ಅಂತೇಳಿ ಲೇಖಕರು ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಸಂದರ್ಭದಲ್ಲಿ ಹೇಳ್ತಾರೆ ಅಂತೇಳಿ ನೋಡ್ತೀವಿ. ಇನ್ನು ಸ್ವಾರಸ್ಯವನ್ನು ನೋಡಿದ್ರೆ ಸ್ವಭಾಷೆಯನ್ನು ಪ್ರೀತಿಸಬೇಕು, ಗೌರವಿಸಬೇಕು, ಬೆಳೆಸಬೇಕು ಅಂತಕ್ಕಂಥ ಒಂದು ಹಂತದಿಂದ ಏನಪ್ಪ ಅಂದ್ರೆ ಅನ್ಯ ಭಾಷೆಗಳನ್ನ ತಿರಸ್ಕರಿಸಬಾರ್ದು ಸೊ ಅಂಥೇಳಿ ಆ ಭಾಷಾ ಭಾವೈಕ್ಯತೆಯ ಬಗ್ಗೆ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಈ ರೀತಿಯಾಗಿ ಸ್ವಾರಸ್ಯಪೂರ್ಣವಾಗಿ ಏನಪ್ಪ ಅಂದ್ರೆ ಹೇಳ್ತಾರೆ. ಇನ್ನು ಮುಖ್ಯ ಪ್ರಶ್ನೆ 7 ಆಗಬೇಕು. ಸೊ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಸೊ 8 ವಾಕ್ಯಗಳಲ್ಲಿ ಉತ್ತರ ಬರೆಯ ಅಂತಕ್ಕಂಥದ್ದು. ಸೊ 12ನೇ ಪ್ರಶ್ನೆ ಇರತಕ್ಕಂಥದ್ದು. ಸೊ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆ ಸೊ ಹೇಗೆ ಅಂತಕ್ಕಂಥದ್ದಿದೆ. ಸೊ ಅದನ್ನು ವಿವರಿಸಬೇಕು. ಸೊ ಕನ್ನಡ ಭಾಷೆಗೆ ಪಾತ್ರ ಪ್ರಾಚೀನ ಕಾಲದಿಂದಲೂ ಸಂಸ್ಕೃತ ಭಾಷೆಯ ಪೋಷಣೆ ದೊರೆತಾ ಬಂದಿದೆ ಅಂತೇಳಿ ನೋಡ್ತೀವಿ. ಇನ್ನು ಕನ್ನಡದ ಒಂದು ಪಂಡಿತರು ವೈದಿಕ ಹಾಗೂ ಧಾರ್ಮಿಕ ತತ್ವಗಳನ್ನು ಕನ್ನಡದಲ್ಲಿ ಏನು ಮಾಡ್ತಾರೆ ಅಂತಂದರೆ ವಿವರಿಸಲು ಸೊ ಅಭಿಲಾಷೆಯಿಂದ ಏನಂತಂದರೆ ಕಾವ್ಯಗಳನ್ನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ರಚನೆ ಮಾಡ್ತಾರೆ. ಸೊ ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದ್ರೆ ಸೊ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕಂತೇಳಿ ಹೇಳ್ತಾರೆ. ಸೊ ಅಷ್ಟೇ ಅಲ್ಲದೆ ಬಸವೇಶ್ವರರು, ಅಲ್ಲಮ ಪ್ರಭುಗಳಂಥ ಒಂದು ಶಿವಶರಣರು ಏನಪ್ಪ ಅಂದರೆ ಇಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು
ಅಭಿಪ್ರಾಯವನ್ನು ಏನು ಮಾಡ್ತಾರೆ ಅಂತಂದ್ರೆ ಕನ್ನಡದ ಕುರಿತಾಗಿ ವ್ಯಕ್ತಪಡಿಸ್ತಾರೆ ಅಂತೇಳಿ ನೋಡ್ತೀವಿ. ಆಮೇಲೆ ದಾಸ ಶ್ರೇಷ್ಠರು ಕೂಡ ಏನು ಮಾಡ್ತಾರೆ ಅಂತಂದ್ರೆ ಸುಲಭವಾಗಿರ್ತಕ್ಕಂಥ ಮಾರ್ಗವನ್ನು ಇಲ್ಲಿ ತುಳಿತಾರೆ ಅಂತ ನೋಡ್ತೀವಿ. ಹಾಗೆ ತಮ್ಮ ತಮ್ಮ ಅನುಭವ ಸಾರವನ್ನು ಏನು ಮಾಡ್ತಾರೆ ಅಂತಂದ್ರೆ ಸುಲಭವಾಗಿ, ಸುಂದರವಾಗಿ ಮತ್ತು ಸಹಜವಾಗಿ ಕೂಡ ಏನು ಮಾಡ್ತಾರೆ ಅಂತಂದ್ರೆ ಜನರ ಒಂದು ಹೃದಯ ಮುಟ್ಟುವಂತೆ ಇಲ್ಲಿ ತಮ್ಮದೇ ಇರತಕ್ಕಂಥ ಮಾತುಗಳಲ್ಲಿ ವ್ಯಕ್ತಪಡಿಸ್ತಾರೆ ಅಂತೇಳಿ ನೋಡ್ತೀವಿ. ಹಾಗಾಗಿ ಕನ್ನಡ ಭಾಷೆ ಹದಗೊಂಡಿದ್ದರಿಂದ ಅದು ಏನಂತಂದ್ರೆ ಸುಲಿದ ಬಾಳೆಹಣ್ಣಿನಂತೆ, ಚಿಗುರು ತೆಗೆದ ಕಬ್ಬಿನಂತೆ, ಉಷ್ಣ ಆಳಿದ ಹಾಲಿನಂತೆ ಸುಲಭವು ರುಚಿಯುಳ್ಳದ್ದು ಆಯಿತು ಅಂತೇಳಿ ನಾವು ಈ ರೀತಿಯಾಗಿ ನೋಡ್ತೀವಿ. ಇನ್ನು ಸಂಸ್ಕೃತ ಆಮೇಲೆ ಪ್ರಾಕೃತ ಭಾಷೆಗಳಿಂದ ಅನೇಕ ಶಬ್ದಗಳನ್ನು ಏನಪ್ಪ ಅಂದ್ರೆ ಕನ್ನಡ ಏನು ಮಾಡಿತ್ತು ಅಂದ್ರೆ ತನ್ನಲ್ಲಿ ಅಳವಡಿಸಿಕೊಂಡಿದೆ ಅಂತೇಳಿ ನೋಡ್ತೀವಿ. ಈ ಮಹಮ್ಮದರ ಆಳ್ವಿಕೆಯ ಅವಧಿಯಲ್ಲಿ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಏನಪ್ಪ ಅಂದ್ರೆ ಕನ್ನಡಕ್ಕೆ ಬಂದಿರ್ತಾವೆ. ಅಸಂಖ್ಯಾತ ಇಂಗ್ಲೀಷ್ ಶಬ್ದಗಳು ಕೂಡ ಏನಂತಂದ್ರೆ ಕನ್ನಡದ ಉಡುಪಣ ಧರಿಸಿ ಒಳಗೆ ಏನಪ್ಪ ಅಂದ್ರೆ ಬಂದುಬಿಟ್ಟಾವೆ. ಇನ್ನು ಸ್ವಾಭಾವಿಕವಾಗಿ ಏನಪ್ಪ ಅಂದ್ರೆ ಗಡಿ ಜನರ ವ್ಯವಹಾರ ಸಂಪರ್ಕಗಳಿಂದ ನೇರ ಮಾತುಗಳಲ್ಲಿ ಕೊಡುಗೆ ನೀಡುತ್ತಲೇ ಇದೆ ಅಂತೇಳಿ ನಾವು ನೋಡ್ತೀವಿ. ಇನ್ನು ಇದರಿಂದ ಕನ್ನಡವು ಏನಪ್ಪ ಅಂದ್ರೆ ಅದರ ನೇರ ನುಡಿಗಳು ಪರಸ್ಪರ ಏನಪ್ಪ ಅಂದ್ರೆ ಎರವುಗಳಿಂದ ಅಭಿವೃದ್ಧಿ ಹೊಂದುತ್ತಲೇ ಇವೆ ಅಂತೇಳಿ ನಾವು ನೋಡ್ತೀವಿ. ಅದರ ಜೊತೆಗೆ ಭಾಷೆಯಲ್ಲಿರುವ ಸಾಮಗ್ರಿಯನ್ನು ಏನಪ್ಪ ಅಂದ್ರೆ ಬಳಸಿಕೊಂಡು ನುಡಿಗಟ್ಟುಗಳಾಗಿ ಮಾಡಿಕೊಂಡ ಅನೇಕ ಇಲ್ಲಿ ಕವಿಗಳು ಏನು ಮಾಡಿರುತ್ತಂದ್ರೆ ಕೃತಿಗಳನ್ನು ರಚನೆ ಮಾಡಿರೋ ಅಂತೇಳಿ ನೋಡ್ತೀವಿ. ಹಾಗಾಗಿ ಕನ್ನಡ ಅಂತಕ್ಕಂಥ ಭಾಷೆ ಏನಪ್ಪ ಅಂದ್ರೆ ಸಮೃದ್ಧವಾಗಿ ಇಲ್ಲಿ ರೂಪುಗೊಂಡಿತ್ತು ಅಂತೇಳಿ ನೋಡ್ತೀವಿ. ಇನ್ನು ಮರುಸಿಂಚನ ವಿಭಾಗದಲ್ಲಿ ನೋಡೋದಾದ್ರೆ ನಾಮಪದಗಳನ್ನು ವಿಷಯದ 13ನೇ ಪ್ರಶ್ನೆ ಏನಂತಂದ್ರೆ ಹೀಗೋ ನೋಡು ಲಕ್ಷ್ಮಣ ತಾಪಸರ ಬಿಡು ಅಂತಕ್ಕಂಥ ಪ್ರಶ್ನೆಯಲ್ಲಿ ಇದರಲ್ಲಿ ಅಂಕಿತ ನಾಮ ಗುರುತಿಸಿ ಬರಬೇಕಾಗಿತ್ತು. ಇದರಲ್ಲಿ ಅಂಕಿತ ನಾಮ ಯಾವುದಂತಂದ್ರೆ ಲಕ್ಷ್ಮಣ ಅಂತಕ್ಕಂಥದ್ದಲ್ಲಿ ಅಂಕಿತ ನಾಮ ಆಗ್ತದೆ. ಇನ್ನು ನೆಕ್ಸ್ಟು 14ನೇ ಪ್ರಶ್ನೆ ಏನಂತಂದ್ರೆ ಸಮುದ್ರದ ಆಳದಲ್ಲಿ ಹಲವಾರು ಸಸ್ಯ ಪ್ರಭೇದಗಳಿವೆ. ಇದರಲ್ಲಿ ಏನು ಬರೀಬೇಕಪ್ಪ ಅಂದ್ರೆ ರೂಢನಾಮ ಗುರುತಿಸಿ ಬರೀಬೇಕು. ಇದರಲ್ಲಿ ರೂಢನಾಮ ಯಾವುದಂತಂದ್ರೆ ಸಮುದ್ರ ಅಂತಕ್ಕಂಥದ್ದು ರೂಢನಾಮ ಆಗ್ತದೆ. ಇನ್ನು 15ರಲ್ಲಿ ಅಷ್ಟು ಪರಿಮಾಣವಾಚಕ ಆದರೆ ಮೂಢನ ಅಂತಕ್ಕಂಥದ್ದು ಏನಾಗ್ತದೆ ಇದಕ್ಕೆ ಸಂಬಂಧ ಪದವನ್ನು ಬರೀಬೇಕು. ಇಲ್ಲಿ ಏನಾಗ್ತದಪ್ಪ ಅಂದ್ರೆ ದಿಗ್ವಾಚಕ ಅಂತಕ್ಕಂಥದ್ದಲ್ಲಿ ಆಗ್ತದೆ ಉತ್ತರ. ನೀವು ವ್ಯಾಪಾರಿ ಅನ್ವರ್ಥನಾಮ ಇದು ಶಾಲೆ ಅಂತಕ್ಕಂಥದ್ದು ಏನಾಗ್ತದೆ ಅಂತೇಳಿ ಕ್ವಶನ್ ಇರತಕ್ಕಂಥದ್ದು. ಇಲ್ಲಿ ಏನಾಗ್ತದಪ್ಪ ಅಂದ್ರೆ ರೂಢನಾಮ ಅಂತಕ್ಕಂಥದ್ದು ಆಗ್ತದೆ. ಇನ್ನು 17ನೇ ಪ್ರಶ್ನೆ ಏನಂತಂದ್ರೆ ದೇಶ ರೂಢನಾಮ ಆದರೆ ಪರಶುರಾಮ ಇಲ್ಲಿ ಸಂಬಂಧಿ ಪದ ಯಾವುದು ತಂದಾಗ ಅಂಕಿತ ನಾಮ ಅಂತೇಳಿ ಉತ್ತರ ಆಗ್ತದೆ. ಇದೇನಪ್ಪ ಅಂದ್ರೆ 10ನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭಾಷೆ ಅಂತಕ್ಕಂಥ ಅಧ್ಯಾಯದ ಪಾಠ ಆಧಾರಿತ ಘಟಕ ಪರೀಕ್ಷೆ ಆಗಿರ್ತದೆ. ಇದನ್ನು ಏನು ಮಾಡಿರತ್ತಂದ್ರೆ ಇಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.